ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಹಾಗಾಗಿ ಯಾವ ಪರೀಕ್ಷೆಗಳು ಎನ್ನುವುದರ ಕುರಿತು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು. ನೀವಿಲ್ಲಿ ನೋಡ್ಬೋದು MBA, MCA, ME, MTech, ಆರ್ಕಿಟೆಕ್ಚರ್ ಕೋರ್ಸ್ಗಳ ಮೊದಲನೇ ವರ್ಷದ ಅಥವಾ 1ನೇ ಸೆಮಿಸ್ಟರ್ನ ಪ್ರವೇಶಕ್ಕೆ ಸ್ನಾತಕೋತ್ತರ ಸಾಮಾನ್ಯ ಪ್ರವೇಶ ಪರೀಕ್ಷೆ PGCET 2024 ನಡೆಸಲು ಈ ಒಂದು ನೋಟಿಫಿಕೇಷನನ್ನು ಹೊರಡಿಸಿರುವಂಥದ್ದು. ಏನೆಲ್ಲ ಇನ್ಫಾರ್ಮೇಷನನ್ನು ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆಯನ್ನು ಕೊಟ್ಟಿದ್ದಾರೆ, ಹಾಗಾಗಿ ಅದನ್ನೇನು ನೋಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ಕರ್ನಾಟಕ ಮತ್ತು ಕರ್ನಾಟಕೇತರ ಅಭ್ಯರ್ಥಿಗಳಿಂದ 2024-25ನೇ ಸಾಲಿನ ಮೊದಲನೇ ವರ್ಷದ ಅಥವಾ ಮೊದಲನೇ ಸೆಮಿಸ್ಟರ್ನ ಪೂರ್ಣಾವಧಿ ಅಥವಾ ಅರೆಕಾಲಿಕ MBA, MCA, ME, MTech, ಆರ್ಕಿಟೆಕ್ಚರ್ ಕೋರ್ಸ್ಗಳ ಪ್ರವೇಶಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅಂದರೆ ಯಾರಾದರೂ ನೀವು MBA, MCA, ME, MTech, ಆರ್ಕಿಟೆಕ್ಚರ್ ಕೋರ್ಸ್ಗಳನ್ನು ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಈ ಒಂದು KAದವರು ನಡೆಸುವಂಥ ಪ್ರವೇಶ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ನೀವು ಅಡ್ಮಿಷನನ್ನು ಮಾಡಬೇಕಾಗುತ್ತೆ. ಆ ಕಾರಣದಿಂದ ಹೊರಡಿಸಿರುವಂಥ ಒಂದು ನೋಟಿಫಿಕೇಷನ್ ಇದಾಗಿದ್ದು, ನೀವಿಲ್ಲಿ ನೋಡ್ಬೋದು, ಇಂಜಿನಿಯರಿಂಗ್ ಹಾಗೂ ಟೆಕ್ನಾಲಜಿ ವಿಭಾಗದಲ್ಲಿ ಗೇಟ್ ಪರೀಕ್ಷೆಯನ್ನು ಒಂದು ವೇಳೆ ನೀವು ಪಾಸ್ ಮಾಡ್ಕೊಂಡಿದ್ರಿ ಅಂದರೆ ಅಂತಹ ಅಭ್ಯರ್ಥಿಗಳು ಮಾತ್ರ VTU ಏನು ಬೆಳಗಾವಿ ಅಡಿಯಲ್ಲಿ ವಿವಿಧ MTech ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಅರ್ಹರಾಗಿರುತ್ತಾರೆ. ಅಂದರೆ ಈ ಒಂದು ಎಕ್ಸಾಮ್ ನೀವೇನಾದರೂ ಗೇಟ್ ಪರೀಕ್ಷೆಯನ್ನು ಪಾಸಾಗಿದ್ರಿ ಅಂದರೆ ನೀವು ಈ ವಿವಿಧ MTech ಕೋರ್ಸ್ಗಳಿಗೆ ಪ್ರವೇಶವನ್ನು ಪಡೆಯಲು ಅರ್ಹರಾಗಿರ್ತೀರಿ. ಗೇಟ್ ಪರೀಕ್ಷೆಯಲ್ಲಿ ಮಾನ್ಯತೆ ಅಂಕಗಳನ್ನು ಹೊಂದಿರುವವರು ಅಂದರೆ ವ್ಯಾಲಿಡ್ ಗೇಟ್ ಸ್ಕೋರ್ ಏನಿದೆ ಅವರು ME, MTech, MArch ಅಂತ ಏನಿದೆ ಆರ್ಕಿಟೆಕ್ಚರ್ ಕೋರ್ಸ್ಗಳ ಪ್ರವೇಶಕ್ಕಾಗಿ PGCET 2024ಕ್ಕೆ ಹಾಜರಾಗಬೇಕಾಗಿರುವುದಿಲ್ಲ. ಅಂದರೆ ನೀವು ಗೇಟ್ ಪರೀಕ್ಷೆಯನ್ನು ಯಾರು ಪಾಸಾಗಿದ್ರಿ ಅಂಥವರು ಈ ಒಂದು ಪರೀಕ್ಷೆಗೆ ಅಂದರೆ PGCET ಪರೀಕ್ಷೆ ಏನಿದೆ ಈ ಪರೀಕ್ಷೆಗೆ ಹಾಜರಾಗುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿರುವಂಥದ್ದು. ಆದರೆ ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕು ಅಂದರೆ ಗೇಟ್ ಪರೀಕ್ಷೆಯನ್ನು ಪಾಸಾದಂಥ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡಿ ಶುಲ್ಕವನ್ನು ಪಾವತಿಸಿ ಪ್ರವೇಶಕ್ಕೆ ಅರ್ಹರಾಗಬಹುದು. SC, ST, OBC ಅರ್ಹತಾ ಮಾನದಂಡಗಳು ಕರ್ನಾಟಕ SC, ST, OBC ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯಿಸುತ್ತವೆ. ನೋಡಿ, ಈಗ ಬೇರೆ ಸ್ಟೇಟ್ ಅವರು ಅಂದರೆ ಆಂಧ್ರ ಪ್ರದೇಶ ಆಗಿರ್ಬೋದು, ತೆಲಂಗಾಣ, ಮಹಾರಾಷ್ಟ್ರದವರು ಆಗಿರ್ಬೋದು, ಅಲ್ಲಿರುವಂಥ ಅಭ್ಯರ್ಥಿಗಳೇನಾದರೂ ಕರ್ನಾಟಕಕ್ಕೆ ಬಂದು ಈ ಕೋರ್ಸ್ಗಳನ್ನು ಮಾಡ್ತೀವಿ ಅಂತಂದರೆ ಅವರು SC, ST, OBC ಏನಾದರೂ ಆ ಒಂದು ರಾಜ್ಯದಲ್ಲಿ ಆಗಿದ್ದರೆ ಅವ್ರು ಬಂದು ಇಲ್ಲಿ ತಮ್ಮ ಒಂದು SC, ST, OBC ಕ್ಯಾಟಗರಿಯನ್ನು ಕ್ಲೈಮ್ ಮಾಡುವಂತಿಲ್ಲ. ಅವರು GM ಅಂತೇಳಿನೇ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಮತ್ತು ಇಲ್ಲಿ ಕೂಡ KAದವರು ಕೂಡ ಅವ್ರನ್ನ GM ಕ್ಯಾಂಡಿಡೇಟ್ಸ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಇದು ಅಂದರೆ SC, ST, OBC ಯಾರು ಅಂದರೆ ಕೇವಲ ಕರ್ನಾಟಕದ ಅಭ್ಯರ್ಥಿಗಳು ಮಾತ್ರ SC, ST ಮತ್ತು OBC ಅಭ್ಯರ್ಥಿಗಳಾಗಿರ್ತಾರೆ. ಉಳಿದಂಥ ಬೇರೆ ರಾಜ್ಯದ ಅಭ್ಯರ್ಥಿಗಳಲ್ಲಿ ಬಂದರೆ ಅವರು GM ಅಂತಲೇ ಕನ್ಸಿಡರ್ ಮಾಡುವಂಥದ್ದು. ಇಲ್ಲಿ ನೋಡಿ, MBA, MCA, ME, MTech, ಆರ್ಕಿಟೆಕ್ಚರ್ ಕೋರ್ಸ್ಗಳ ಪ್ರವೇಶಕ್ಕೆ ಅಭ್ಯರ್ಥಿಗಳು ಏನು ಮಾಡಬೇಕಾಗುತ್ತೆ ಅಂದರೆ ಅರ್ಹತಾ ಪರೀಕ್ಷೆಯಲ್ಲಿ ಒಟ್ಟು ಕನಿಷ್ಠ 50% ಜೊತೆಗೆ ಕರ್ನಾಟಕದ SC, ST ಪ್ರವರ್ಗ 1ರ ಅಭ್ಯರ್ಥಿಗಳು ಕನಿಷ್ಠ 45% ಅಂಕಗಳನ್ನು ಪಡೆದಿರಬೇಕಾಗುತ್ತೆ. ಒಂದು ವೇಳೆ ನೀವು ಗ್ರೇಡ್ನಲ್ಲಿ ನೋಡಿ CGPA ಅಥವಾ SGPA ಗ್ರೇಡ್ಗಳ ಮಾದರಿಯಲ್ಲಿ ನಿಗದಿಪಡಿಸಿರುವಂಥ ಅರ್ಹತಾ ಪರೀಕ್ಷೆ ಅಂಕಗಳು ಅಗತ್ಯವಿರುವಂಥ ಕನಿಷ್ಠ ಅರ್ಹತಾ ಅಂಕಗಳನ್ನು ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಗ್ರೇಡ್ಗಳ ಅಂಕಗಳು ಸೂಚಿಸುತ್ತಿರುವ ಬಗ್ಗೆ ಖಾತರಿಪಡಿಸಿಕೊಳ್ಳಬೇಕಾಗುತ್ತೆ. ಜೊತೆಗೆ SC, ST, OBC ಅರ್ಹತಾ ಮಾನದಂಡಗಳು ಕರ್ನಾಟಕದ SC, ST, OBC ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯಿಸುತ್ತವೆ. ನಾನು ಆಂಧ್ರ ಪ್ರದೇಶದಲ್ಲಿ OBC ಕ್ಯಾಂಡಿಡೇಟ್ ಇದ್ದೀನಿ, ನನಗಿಲ್ಲಿ OBC ಕೊಡಿ ಅಂತೇಳಿ ಕರ್ನಾಟಕದಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಬರೋದಿಲ್ಲ, ಅವರು GMನೇ ಆಗ್ತಾರೆ. ಅದೇ ರೀತಿ SC, ST ಕೂಡ GM ಅಂತಲೇ ಆಗ್ತಾರೆ. ಆದರೆ ಕರ್ನಾಟಕದಲ್ಲಿರುವಂಥ SC, ST, OBC ಅಭ್ಯರ್ಥಿಗಳು ಮಾತ್ರ ಮೀಸಲಾತಿಗೆ ಅರ್ಹರಾಗಿರ್ತಾರೆ ಅಂತೇಳಿ ಇರುವಂಥದ್ದು. ಹಾಗಾದರೆ ಈ ಒಂದು PGCET ಎಕ್ಸಾಮ್ ಯಾವಾಗಿದೆ ಅನ್ನೋದನ್ನು ನೋಡೋದಾದರೆ ನೀವಿಲ್ಲಿ ನೋಡ್ಬೋದು, ಜುಲೈ 13 ಮತ್ತು ಜುಲೈ 14ರಂದು ಎಕ್ಸಾಮನ್ನು ನಡೆಸ್ತೀವಿ ಅಂತೇಳಿ ಈಗಾಗಲೇ ಒಂದು ಟೆಂಟೇಟಿವ್ ಡೇಟನ್ನು ಬಿಟ್ಟಿರುವಂಥದ್ದು. ಒಟ್ಟು ಪ್ರಶ್ನೆಗಳು 100 ಅಂಕಗಳಿಗೆ ಇರುವಂಥದ್ದು. ನೋಡಿ, 13ನೇ ತಾರೀಕಿಗೆ ಯಾರಿಗಿದೆ ಅಂದರೆ ME, MTech ಮತ್ತು ಆರ್ಕಿಟೆಕ್ಚರ್ದವರಿಗೆ, 14ನೇ ಅಂದರೆ ಜುಲೈ 14ರಂದು MCA ಮತ್ತು MBAದವರಿಗೆ ಇರುವಂಥದ್ದು. ನೋಡಿ, ಆಸಕ್ತ ಅಭ್ಯರ್ಥಿಗಳು PGCET 2024ಕ್ಕೆ ನೀವೇನು ಮಾಡ್ಕೊಂಡು ದಿನಾಂಕ 27/5/2024ರಂದು ಬೆಳಗ್ಗೆ 11ರಿಂದ ಅಂದರೆ ಇವತ್ತು 11 ಗಂಟೆಯಿಂದ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ
ಸ್ಟಾರ್ಟ್ ಆಗಿರುವಂಥದ್ದು 17/6/2024 ಆಗ್ಬೋದಾಗಿರುತ್ತೆ. ಇನ್ನಿತರ ಯಾವುದೇ ವಿಷಯವನ್ನು ನಿಮ್ಗೆ ಡೌಟ್ ಇದ್ದರೆ ಈ ಒಂದು PDF ಅನ್ನು ಟೆಲಿಗ್ರಾಮ್ ಗ್ರೂಪಲ್ಲೇ ಹಾಕಿರ್ತೀನಿ. ಇನ್ನೂ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಹಾಕಿರ್ತೀನಿ, ಜಾಯ್ನ್ ಆಗಿ. ಮತ್ತು ಈ ಒಂದು PDF ಮೂಲಕ ನಿಮಗೆ ನಿಮಗೇನು ಡೌಟ್ ಇದೆಯೋ ನೋಡಿ, ಈ ಇಡೀ ಒಂದು 2 ಪೇಜಿನ PDF ಅನ್ನು ಓದಿಕೊಂಡು ಮತ್ತಷ್ಟು ನೀವು ಅರ್ಥ ಮಾಡ್ಕೊಳ್ಬೋದಾಗಿರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.